ಇನ್ನು ಇದೆಲ್ಲದರ ಜೊತೆಗೆ ಸಿಎಂ ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ, ಬೇರೆ ಬೇರೆ ಕಾರ್ಯತಂತ್ರಗಳನ್ನು ಹೆಣಿತಾ ಇದ್ದಾರೆ. ಜೊತೆಗೆ ಏನು ಅಂತಂದರೆ, ಈಗ ಬಿಜೆಪಿ ನಾಯಕರ ವಿರುದ್ಧ, JDS ನಾಯಕರ ವಿರುದ್ಧ ಏನೇನು ಪ್ರಕರಣಗಳಿದೆ ಅವೆಲ್ಲವೂ ಕೂಡ ಹೊರಗಡೆ ಬರಬೇಕು. ಇನ್ನು ಜಾತಿ ಜನಗಣತಿ ಇದೆಯಲ್ಲ, ಅದು ಕ್ಯಾಬಿನೆಟ್ನಲ್ಲೇ ಜಾತಿ ಜನಗಣತಿಯನ್ನು ಮಂಡಿಸಬೇಕು ಅಂತ ಅಹಿಂದ ಪ್ರತಿನಿಧಿಗಳ ನಿಯೋಗ ಭೇಟಿ ಕೊಟ್ಟಿದೆ. ಜಾತಿ ಜನಗಣತಿ ಸ್ವೀಕರಿಸುವಂತೆ ನಿಯೋಗ ಆಗ್ರಹಿಸುತ್ತೆ. ದಯವಿಟ್ಟು ನೀವು ಅದನ್ನು ಮಂಡಿಸಬೇಕು ಅಂತ ಕೂಡ ಕೇಳಲಾಗುತ್ತೆ. ಹಿಂದುಳಿದ ವರ್ಗದ ಶಾಸಕರು, ಸಂಸದರ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಆಗ್ರಹ ಮಾಡುತ್ತೆ, ಮನವಿ ಕೊಡುತ್ತೆ. ಜಾತಿ ಜನಗಣತಿ ಸ್ವೀಕಾರ ಮಾಡಿ, ಕ್ಯಾಬಿನೆಟ್ನಲ್ಲಿಯೇ ಇದನ್ನು ನೀವು ಮಂಡಿಸಿ ಅಂತ ಅಹಿಂದ ಪ್ರತಿನಿಧಿಗಳ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದೆ, ಆಗ್ರಹಿಸ್ತಾ ಇದೆ. ಹಿಂದುಳಿದ ವರ್ಗದ ಶಾಸಕರುಗಳು, ಸಂಸದರುಗಳು, ಜನಪ್ರತಿನಿಧಿಗಳು ಅದರಲ್ಲಿ ಪಾಲ್ಗೊಳ್ತಾರೆ. ಅಂದರೆ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಸದ್ದು ಮತ್ತು ಸುದ್ದಿ ಆಗ್ತಾ ಇದೆಯಲ್ಲ, ಅದನ್ನು ಡಿವಿಯೇಟ್ ಮಾಡುವಂಥ ಪ್ರಯತ್ನ ಇದು. ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ಒಂದಾದ ಮೇಲೊಂದು ಆರೋಪಗಳು ಬರ್ತಿರುವಂಥ ಸಂದರ್ಭದಲ್ಲಿ, ಒಂದಾದ ಮೇಲೊಂದು ಮುಜುಗರಗಳಾಗ್ತಿರುವಂಥ ಸಂದರ್ಭದಲ್ಲಿ ಅದನ್ನು ಡಿವೇಟ್ ಮಾಡಲೇಬೇಕು. ಅದಕ್ಕಿಂತ ದೊಡ್ಡ ಸಂಗತಿ ಹೊರಗಡೆ ಬಂದರೆ ಮಾತ್ರ ಒಂದಷ್ಟು ಜನರ ಮನಸ್ಸು ಕೂಡ ಆ ಕಡೆ ಹೋಗುತ್ತೆ. ಅದರಲ್ಲಿ ಮೊದಲನೇದೇನು ಅಂತಂದರೆ, BJP ನಾಯಕರು, JDS ನಾಯಕರ ವಿರುದ್ಧದ ತನಿಖೆಗಳು 21 ಪ್ರಕರಣಗಳ ಪಟ್ಟಿ ಮಾಡ್ಕೊಂಡಿರೋದು. ಈಗಾಗಲೇ ಈ ಅಶೋಕ್ ವಿರುದ್ಧದ ಭೂಚಕ್ರ ಹೊರಗಡೆ ಬಂದಿದೆ. ನಾಯಕರುಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ಈಗ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ದೊಡ್ಡ ಮಟ್ಟ ಚರ್ಚೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದುಳಿದ ವರ್ಗದ ನಾಯಕರುಗಳು ಹೋಗಿ ಮುಖ್ಯಮಂತ್ರಿಯವರ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಏನು ನಡೀತಾ ಇದೆ? ಒಂದು ಕಡೆಗೆ ನೇರವಾಗಿ ಪೊಲಿಟಿಕಲ್ ಹೋರಾಟವನ್ನು ಮಾಡೋದ್ರ ಜೊತೆಗೆ ಈಗ ರಾಜಕೀಯವಾಗಿ ಅಲ್ಲದೆ ಇನ್ನು ಸಮುದಾಯವಾರು ಜನಾಭಿಪ್ರಾಯ ರೂಪಿಸುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಅಹಿಂದದ ಬಹುದೊಡ್ಡ ಸಮುದಾಯ ಅವ್ರ ಜೊತೆಗಿದೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಈ ಒಂದು ಸಮುದಾಯದ ಜೊತೆಗೆ ಸಂಪರ್ಕ ಇಟ್ಕೊಳ್ಳೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಹೋರಾಟ ರೂಪುಗೊಂಡಂಥ ಸಂದರ್ಭದಲ್ಲಿ ಈಗ ಸಮುದಾಯದ ವಿಶ್ವಾಸವನ್ನು ಕೂಡ ಗಳಿಸಬೇಕಾಗತ್ತೆ. ಒಂದು ಕಡೆಗೆ ನೀವು ಹೇಳ್ದಂಗೆ ಈ ಒಂದು ಸಂದರ್ಭದಲ್ಲಿ ರಾಜಕೀಯವಾಗಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಆರೋಪ ಪ್ರತ್ಯಾರೋಪಗಳು ಒಂದು ಕಡೆಗೆ, ಅಟ್ ದ ಸೇಮ್ ಟೈಮ್ ಜನಗಣತಿ ಅಂತ ಪ್ರಮುಖ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಎಲ್ಲರ ಚಿತ್ತ ಅಂತ ಒಂದು ಪ್ರಮುಖ ಘಟನೆಗಳತ್ತ ತಿರುಗತ್ತೆ. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ಮುಂದೆ ತರ್ತಾ ಇರುವಂಥದ್ದು ಕೂಡ ಸಾಕಷ್ಟು ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ. ಈಗೇನಾದರೂ ಜಾತಿ ಗಣತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಆದರೆ ಜಾತಿ ಗಣತಿನ ಹೇಗೆ ಅನುಷ್ಠಾನ ಮಾಡ್ತಾರೆ ಅನ್ನೋದು ಕೂಡ ದೊಡ್ಡ ವಿಷಯವಾಗಿದೆ. ಯಾಕೆಂದರೆ ಈ ಜಾತಿ ಗಣತಿ ಪ್ರಸ್ತಾಪ ಆದಮೇಲೆ ಅದನ್ನು ಸಚಿವ ಸಂಪುಟಕ್ಕೆ ತರಬೇಕಾಗತ್ತೆ. ಸಚಿವ ಸಂಪುಟಕ್ಕೆ ತಂದು ನೇರವಾಗಿ ಅದನ್ನು ಅನುಷ್ಠಾನಗೊಳಿಸ್ತಾರ, ಅದು ಒಂದು ದೊಡ್ಡ ಪ್ರಶ್ನೆನೇ. ಅದಕ್ಕಿಂತ ಹೆಚ್ಚಾಗಿ ಒಂದು ಸಂಪುಟ ಉಪಸಮಿತಿ ಮಾಡ್ಬೋದು, ಈ ಮೂಲಕ ಒಂದು ಚರ್ಚೆಗೆ ಕಾರಣವಾಗುತ್ತೆ. ಸಹಜವಾಗಿ ಈಗಾಗಲೇ ಅನೇಕ ಪ್ರಮುಖ ಸಮುದಾಯಗಳು ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಹೀಗಾಗಿ ಸಂಪೂರ್ಣವಾದ ಕಾನ್ಸಂಟ್ರೇಷನ್ ಇದೆ, ಅದು ಕೂಡ ಬೇರೆಡೆಗೆ ಸ್ಥಳಾಂತರವಾಗುವಂಥ ಸಾಧ್ಯ ಇರುತ್ತೆ. ಅಟ್ ದ ಸೇಮ್ ಟೈಮ್ ರಂಗನಾಥ್, ಈಗಾಗಲೇ ತಳ ಸಮುದಾಯದವರು ಏನಿದ್ದಾರೆ ಪ್ರಮುಖವಾಗಿ ಜಾತಿ ಗಣತಿ ಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅಂಥ ಸಮುದಾಯದ ವಿಶ್ವಾಸವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಇದು ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡುವಂಥ ಸಾಧ್ಯತೆ ಇದೆ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಮತ್ತೊಂದು ಪ್ರಕರಣ ಅಂದರೆ ರಂಗನಾಥ್, ಒಳ ಮೀಸಲಾತಿ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಡೆವಲಪ್ಮೆಂಟ್ಗಳು ಈ ರಾಜಕೀಯದ ಏರಿಳಿತದ ಸಂದರ್ಭದಲ್ಲೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ವಿಶೇಷ. ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.